ನಮಸ್ಕಾರ. ನಾವು ಮನಸ್ಸಿನಲ್ಲಿ ಸದಾ ತರುಣರಾಗಿರ್ತೀವಿ, ಆದರೆ ವಾಸ್ತವ ಅದರಿಂದ ಕೆಲವೊಮ್ಮೆ ವಿಪರೀತವಾಗಿರುತ್ತೆ. 5 ಮನೆಯಲ್ಲೇ ಮಾಡಿಕೊಳ್ಳಬಹುದಾದಂಥ ಪರೀಕ್ಷೆಗಳು ಅಥವಾ 5 ಸೂಚನೆಗಳು ನಮಗೆ ನಮ್ಮ ದೇಹದಾರ್ಢ್ಯತೆ ಅಥವಾ ನಮ್ಮ ಫಿಟ್ನೆಸ್ ಲೆವೆಲ್ ಎಷ್ಟಿದೆ ಅಂತ ನಾವು ಚೆಕ್ ಮಾಡ್ಕೊಳ್ಳೋವಂಥ 5 ಸರಳ ಉಪಾಯನ ಇವತ್ತು ನಿಮ್ಮ ಹತ್ರ ಹಂಚ್ಕೋತೀನಿ. ನಾನು ಯಾವ ರೀತಿಯ ತಜ್ಞ ಅಲ್ಲ. ನನ್ನ ದೇಹವನ್ನು ನಾನು ಪರೀಕ್ಷೆ ಮಾಡಿಕೊಂಡು ನನಗೆ ಆದಂಥ ಅರಿವು, ಏನು ರಿಯಲೈಸೇಷನ್ ಅಂತ ಕರಿತೀವಿ, ಹೌದಪ್ಪ ನನ್ನ ದೇಹದ ಆರೋಗ್ಯದ ಪರಿಸ್ಥಿತಿ ಹದಗೆಟ್ಟಿದೆ ಅಂತ ನನಗೆ ಗೊತ್ತಾಗಿದ್ದಂಥ ಅಂಶಗಳನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಹೊರಟಿದ್ದೀನಿ. ಮೊದಲನೇದು, ನಾವೆಲ್ಲ ಮನಸ್ಸಿನಲ್ಲಿ ಬಹಳ ನಮ್ಮ ಬಗ್ಗೆ ನಾವು ಯಾವುದೋ ಚಿಕ್ಕ ವಯಸ್ಸಿನಲ್ಲಿ ಆಟಗಳು ಆಡಿರ್ತೀವಿ, ಸ್ವಲ್ಪ ಗಟ್ಟಿಮುಟ್ಟಾಗಿರ್ತೀವಿ, ನಾನು ಹುಲಿಯಷ್ಟು ಶಕ್ತಿಶಾಲಿ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಇರುತ್ತೆ. ಆದರೆ ಕಾಲಕ್ರಮೇಣ ನಮಗೆ ಗೊತ್ತಿಲ್ಲದಲೇ ಈ ಕೆಲಸಗಳಿಗೆ ಹೋಗೋದ್ರಿಂದ ಅಥವಾ ನಮ್ಮ ಜೀವನದ ಏನು ದುಡಿಮೆಯ ಓಟ ಇದೆ, ಈ ಓಟದ ಮಧ್ಯೆ ದೇಹದ ಆರೋಗ್ಯವನ್ನು ನಿರ್ಲಕ್ಷಿಸ್ಬಿಟ್ಟಿರ್ತೀವಿ. ಏನು ಸಿಗುತ್ತೋ ಅದು ತಿಂತೀವಿ, ಎಷ್ಟೊತ್ತಿಗೆ ಬೇಕಾದ್ರೆ ಮಲಗ್ತೀವಿ. ನಮ್ಮ ಆಫೀಸಿನ ಕೆಲಸಗಳು ಹೇಗಿರುತ್ತೆ, ಬೆಳಿಗ್ಗೆ ಎದ್ದು ಓಡಿದರೆ ಸಾಕು ಆಫೀಸಿಗೆ, ಏನೋ ಒಂದು ತಿನ್ಕೊಂಡು, ಆಮೇಲೆ ಎಷ್ಟೊತ್ತಿಗೆ ಏನೋ ತಿನ್ಕೋತೀವಿ, ಏನೋ ನಡೆದೋಗುತ್ತೆ, ಆಮೇಲೆ ಹಿಂಡಿ ಹಿಪ್ಪೆ ಮಾಡಾಕ್ಬಿಡುತ್ತೆ ಈಗಿನ ಕೆಲಸಗಳು. ಆಮೇಲೆ ಮನೆಗೆ ಬರೋ ಅಷ್ಟೊತ್ತಿಗೆ ಸುಸ್ತಾಗಿ ನೆಲ ಕಂಡ್ರೆ ಸಾಕಪ್ಪ ಅಂಥೇಳಿ ಹೋಗಿ ಹಾಸಿಗೆ ಮೇಲೆ ಬಿದ್ದುಬಿಡ್ತೀವಿ. ಇದೇ ನಮ್ಮ ದಿನಚರಿ, ಪ್ರತಿನಿತ್ಯ ನಡೆಯೋದು ಇದೆ. ಕೆಲವರು ಅರಿತು ಅವರ ಒಂದು ಆರೋಗ್ಯಕರ ಬದುಕನ್ನು ನಡೆಸ್ತಾರೆ, ಅಂಥವ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ಆದರೆ ಬಹಳಷ್ಟು ಜನ ನಮ್ಮ ದೇಶದಲ್ಲಿ, ನಮ್ಮ ಸುತ್ತಮುತ್ತ ನಮಗೆ ನೋಡೋಕೆ ಸಿಗೋದೇನೆಂದರೆ, ಪಾಪ ಅವ್ರದ್ದೇ ಆದ ಒಂದು ಕಕ್ಲಾತಿಗಳಿರುತ್ತೆ ಜೀವನದಲ್ಲಿ. ಅವರಿಗೆ ಬೇರೆ ಏನು ಮಾಡುವಂಥ ಮನಸ್ಸಿರೋದಿಲ್ಲ ಅಥವಾ ಅವಕಾಶ ಇಲ್ಲ ಅಂತ ಅಂದ್ಕೊಂಡು ಬದುಕ್ತಾ ಇರ್ತಾರೆ. ಅಂಥವ್ರ ಬಗ್ಗೆ ಮಾತಾಡ್ತಾ, ಆಫೀಸ್ಗೆ ಹೋಗೋದು, ಬರೋದು, ಮಲಗೋದು, ಇಷ್ಟೇ ಕೆಲಸ. ಹಾಗಾಗಿ ಆ ಒಂದು ಕಾಲಘಟ್ಟ ಏನಿರುತ್ತೆ ಜೀವನದಲ್ಲಿ, ಆವಾಗ ನಾವು ದೇಹವನ್ನು ಸಂಪೂರ್ಣ ನಿರ್ಲಕ್ಷಿಸ್ಬಿಟ್ಟಿರ್ತೀವಿ. ನಮಗೆ ಗೊತ್ತಿಲ್ಲದಲೇ ನಮ್ಮ ಮನಸ್ಸಿನಲ್ಲಿ ನಾವೇನು ಅಂದ್ಕೊಂಡಿರ್ತೀವಲ್ಲೋ, ನಾನು ಭಾರಿ ಗಟ್ಟಿದ್ದೀನಿ, ನಾನು ಎಲ್ಲದನ್ನು ಮಾಡಬಲ್ಲೆ ಅಂತ. ಅದು ಯಾವುದು ನಮಗೆ ಆಗಲ್ಲ ಅನ್ನೋದು ನಮಗೆ ಅರಿವೇ ಆಗಿರೋದಿಲ್ಲ. ಈಗ ಆ ಪರೀಕ್ಷೆಗಳು ಏನನ್ನೋದು ನಾನು ನೋಡೋಣ. ಮೊದಲನೇದಾಗಿ, ಓಡೋದು. ಓಡೋದೇನ್ರಿ, ಆರಾಮಲ್ಲೇನ್ರಿ, ಭಾಳ ಸರಳ, ಸಿಂಪಲ್ ಅಂದ್ಕೋತೀವಿ. ಆದರೆ ಅಕಸ್ಮಾತ್ ನೀವೇನಾದ್ರು 30 ದಾಟಿದ್ರೆ ಒಮ್ಮೆ ಈ ಪರೀಕ್ಷೆ ಮಾಡ್ಕೊಂಡು ನೋಡೋದು ಬಹಳ ಒಳ್ಳೆಯದು. ಅಕಸ್ಮಾತ್ 30 ಒಳಗಡೆನೂ ಬಹಳಷ್ಟು ಜನ ದೇಹದ ತೂಕ ಏನಾದರೂ ಹೆಚ್ಚಾಗಿದ್ದು, ನಮ್ಮ ಜೀವನ ಶೈಲಿ ಬರೀ ಕೂತು ಕೆಲಸ ಮಾಡ್ತೀವಿ, ನಾವು ಜೀವನದಲ್ಲಿ ಬೇರೆ ಏನು ಮಾಡ್ತಾ ಇಲ್ಲ ಅಥವಾ ಹೆಚ್ಚಿಗೆ ಏನು ವ್ಯಾಯಾಮಗಳು ಮಾಡ್ತಿಲ್ಲ ಅನ್ನೋರು ಈ ಒಂದು ಪರೀಕ್ಷೆನ ಮಾಡ್ಕೊಂಡು ನೋಡೋದು ಬಹಳ ಮುಖ್ಯ. ಒಬ್ಬ ಮನುಷ್ಯನ ದೇಹ 30ರ ನಂತರ ಓಡೋದನ್ನು ನಿಲ್ಲಿಸ್ಬಿಟ್ಟು ಅಥವಾ ಅದರ ಅಭ್ಯಾಸ ಇಲ್ಲದಲೇ ಆಲ್ಮೋಸ್ಟ್ ಮರ್ತೇ ಬಿಟ್ಟಿರುತ್ತಂತ. ಒಮ್ಮೆ ಪರೀಕ್ಷೆ ಮಾಡ್ಕೊಂಡು ನೋಡಿ, ನಿಮ್ಮ ಕೈಲಿ ಒಂದು 100 ಮೀಟರಷ್ಟು ಓಡೋಕ್ಕಾಗುತ್ತಾ ಜೋರಾಗಿ ಅಂತ. ಎಷ್ಟೋ ಜನಗಳದ್ದು ಕಾಲು 2 ಹೆಜ್ಜೆ ಆದಮೇಲೆ ಮುಂದಕ್ಕೆ ಹೋಗಲ್ಲ, ತಡವರ್ಸಿ ಬಿದ್ದೋಗ್ತಾರೆ. ಆ ಪರಿಸ್ಥಿತಿ ತಲುಪಿಬಿಟ್ಟಿರುತ್ತೆ. ಅದು ನೀವು ಓಡೋ ತನಕ ಗೊತ್ತಾಗಲ್ಲ ರೀ. ನಾನು ಮೊದಲನೇ ಸಲ ಇದನ್ನು ಅರ್ಥಕೊಂಡು ಯಾರೋ ನನಗೆ ಹೇಳಿದಾಗ, ಒಂದು ಸಲ ಪರೀಕ್ಷೆ ಮಾಡ್ಕೊಂಡು ನೋಡು ಅಂದಾಗ ಕಂಗಾಲಾಗ್ಬಿಟ್ಟಿದ್ದೆ ಮಾಡಿಬಿಟ್ಟು. ಏನಪ್ಪ ನಾನು ಅಂದ್ಕೊಂಡಿದ್ದೆ ಏನೋ ಭಯಂಕರ ಓಡ್ತೀನಿ ನಾನು ಅಂತ. ಯಾಕೆಂದರೆ ನನ್ನ ಯುವಾವಸ್ಥೆನಲ್ಲಿ ನಾನು ಬಹಳ ಆಟಗಳನ್ನು ಆಡ್ದಂಥವು. ಯಾವಾಗ ಈ ಪರಿಸ್ಥಿತಿ ತಲುಪಿದೆ ಅಂತ ನನಗೆ ಕಂಗಾಲಾಗೋಯ್ತು. ಒಮ್ಮೆ ಓಡಿ ನೋಡಿ, ನಿಮ್ಮ ಕೈಲಿ ಓಡೋಕ್ಕಾಗತ್ತೆ. ಇಲ್ಲ ಅಕಸ್ಮಾತ್ ನೀವು ಆ ಹಂತನ ದಾಟ್ಬಿಟ್ಟು, ಇಲ್ಲ ನನಗೆ ಆಗ್ತಾನೆ ಇಲ್ಲ, ನಾನು ತುಂಬ ಜಡ ಹಿಡಿದುಬಿಟ್ಟಿದೆ ದೇಹ ಅನ್ನೋ ಪರಿಸ್ಥಿತಿ ನಿಮಗೇನಾದ್ರು ಅರಿವು ಆಗಿದ್ದರೆ, ಅಟ್ಲೀಸ್ಟ್ ನಡೆಯೋಕ್ಕಾಗುತ್ತಾ ನೋಡಿ. ಒಂದು 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ನಿಲ್ದಲೇ ಅವಶ್ಯಕತೆ ಬಿದ್ದಾಗ ನಡೆಯೋಕ್ಕಾಗುತ್ತಾ ಅಂತ ಒಮ್ಮೆ ಪರೀಕ್ಷೆ ಮಾಡಿ ನೋಡಿ. ಎಷ್ಟೋ ಜನಕ್ಕೆ ನಡೆಯೋದಕ್ಕೂ ಆಗಲ್ಲ ರೀ. ಒಂದು ಸ್ವಲ್ಪ ದೂರ ಹೋದರೆ ಏದುಸಿರು ಬರೋಕ್ಕೆ ಶುರು ಆಗುತ್ತೆ, ಅಭ್ಯಾಸ ಇರೋದಿಲ್ಲ, ಕಾಲುಗಳು ಹಿಡ್ಕೊಳ್ಳೋಕೆ ಶುರು ಆಗುತ್ತೆ, ಕಾಲು ನೋವು ಬರುತ್ತೆ. ಆ ಪರಿಸ್ಥಿತಿ ಅವ್ರಿಗೇ ಗೊತ್ತಿಲ್ಲದಲೇ ಪಾಪ ತಲುಪಿಬಿಟ್ಟಿರ್ತಾರೆ. ಹಾಗಾಗಿ ಈ ಮೊದಲನೇ ಪರೀಕ್ಷೆನ ಮಾಡಿ ನೋಡಿ. ನಿಮಗೆ ನಿಮ್ಮ ತಲೆಯಲ್ಲಿರುವ ಫಿಟ್ನೆಸ್ಸಿಗೂ ನಿಮ್ಮ ಆ್ಯಕ್ಚುಯಲ್ ಫಿಟ್ನೆಸ್ಸಿಗೂ ಏನು ವ್ಯತ್ಯಾಸ ಅನ್ನೋದು ಬಹುಶಃ ಅರಿವಾಗ್ಬೋದು. ಎರಡನೇದು, ನಮ್ಮ ಚಿಕ್ಕಂದಿನಲ್ಲಿ ನಮಗೆ ಶಾಲೆಗಳಲ್ಲಿ ಮಾಡಿಸ್ತಾ ಇದ್ದಿದ್ದು ಬಸ್ಕಿ. ಕೂತು ಹೇಳೋದು ಅಷ್ಟೇ ರೀ. ನೀವು ನಿಂತಿರ್ತೀರಲ್ಲ, ಅಲ್ಲಿಂದ ಹಾಗೇ ಕೂತು ಯಾವುದೇ
ಕೈನ ನೆಲಕ್ಕೆ ತಾಗಿಸ್ತದೆ ಅಥವಾ ಕೈನ ಯಾವುದೇ ವಸ್ತುಗಳ ಸಪೋರ್ಟ್ ತೊಗೊಳ್ಳದೆ ಕೂತು ಬಿಟ್ಟು ಮೇಲೆ ಹೇಳೋಕ್ಕಾಗುತ್ತಾ ನೋಡಿ, ಕುಕ್ಕುರ್ಗಾಲಲ್ಲಿ ಕೂತು ಮೇಲೆ ಹೇಳೋಕ್ಕಾಗುತ್ತಾ ನೋಡಿ. ಎಷ್ಟೋ ಜನಕ್ಕೆ ಮನಸ್ಸಿನಲ್ಲಿ ಅನ್ಕೋತಾ ಇರ್ತಾರೆ, ಅದೇನು ಆರಾಮಾಗಿ ಮಾಡ್ಬೋದು. ಬಹಳಷ್ಟು ಜನಕ್ಕೆ ಅದು ಆಗಲ್ಲ ಅನ್ನೋದು ಅರಿವೇ ಇರೋದಿಲ್ಲ. ಅದು ಆ ಒಂದು ಹಂತನ ದಾಟ್ಬಿಟ್ಟಿರ್ತಾರೆ. ಅವ್ರ ಕೈಲಿ ಬಸ್ಕಿ ಹೊಡೆಯೋಕ್ಕಾಗಲ್ಲ, ಕೂತು ಹೇಳೋಕ್ಕಾಗಲ್ಲ ಕುಕ್ಕುರ್ಗಾಲಲ್ಲಿ. ಈಗ ಬಿಡಿ ಆ ಅಭ್ಯಾಸಗಳೇ ಹೊರಟೋಯ್ತು. ಹಿಂದಿನ ಕಾಲದಲ್ಲಿ ಎಲ್ಲ ಕುಕ್ಕುರ್ಗಾಲಲ್ಲಿ ಕೂತು ಕೆಲಸ ಮಾಡೋರು. ಈಗಲೂ ಸಾಕಷ್ಟು ಹೆಣ್ಮಕ್ಳು ಪಾಪ ಕುಕ್ಕುರ್ಗಾಲಲ್ಲಿ ಕೂತು ಕೆಲಸ ಮಾಡ್ತಾರೆ. ಭಾಳಷ್ಟು ಹೆಣ್ಣುಮಕ್ಕಳು ಅದನ್ನು ಬಿಟ್ಟುಬಿಟ್ಟಿದ್ದಾರೆ. ಹಿಂದಿನ ಕಾಲದಲ್ಲಿ ಕುಕ್ಕುರ್ಗಾಲಲ್ಲಿ ಕೂತು ನೆಲ ಒರೆಸೋರು, ಕೆಲಸಗಳು ಮಾಡೋರು, ಈ ಊಟ ಮಾಡಿ ಆದಮೇಲೆ ಗೋಮೆ ಹಚ್ಚೋದು ಅಂತಾರಲ್ಲ ಅದನ್ನು ಮಾಡೋರು. ಈ ಥರ ಕುಕ್ಕುರ್ಗಾಲಲ್ಲಿ ಕೂತು ಆ ಕುಕ್ಕುರ್ಗಾಲಲ್ಲಿ ಮುಂದೆ ಹೋಗಿ ಕೆಲಸಗಳು ಮಾಡೋರು. ಅಷ್ಟು ಕ್ಷಮತೆ ಇತ್ತು. ಈಗಲೂ ಕೆಲವರು ನೋಡೋಕ್ಕೆ ಸಿಗ್ಬೋದು. ಆದರೆ ಬಹಳಷ್ಟು ಜನಕ್ಕೆ ಕುಕ್ಕುರ್ಗಾಲಲ್ಲಿ ಕೂರೋದಕ್ಕೆ ಆಗೋದಿಲ್ಲ. ಅದು ಅದರ ಎರಡನೇ ಹಂತ. ನೀವು ಕೂತು ನೋಡಿ, ಕುಕ್ಕುರ್ಗಾಲಲ್ಲಿ ಒಂದು 5 ನಿಮಿಷ 10 ನಿಮಿಷ ಕೂರೋಕ್ಕಾಗತ್ತಾ ಅಂತ ಒಮ್ಮೆ ಪರೀಕ್ಷೆ ಮಾಡ್ಕೊಂಡು ನೋಡಿ. ಭಾಳಷ್ಟು ಜನಕ್ಕೆ ಆಗಲ್ಲ ರೀ. ಮೂರನೇದು, ಅದನ್ನು ಇನ್ನೂ ಅಂದರೆ ಇದರಲ್ಲೇ ಎರಡನೇ ಅಂಶದಲ್ಲೇ ಇನ್ನೊಂದು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗ್ಬೇಕು ಟೆಸ್ಟ್ನ ಅಂತಂದರೆ, ಚಕ್ಲ ಮಕ್ಕಳು ಹಾಕ್ಕೊಂಡು ಕೂರೋಕ್ಕಾಗತ್ತೆ ನೋಡಿ. ಎಷ್ಟೋ ಜನಕ್ಕೆ ಈಗಿನ ಒಂದು ನಮ್ಮ ಫಂಕ್ಷನ್ಗಳಲ್ಲಿ ಬಂದು ನೆಲದ ಮೇಲೆ ಊಟ ಹಾಕಿದರೆ ಅಥವಾ ಈ ಒಂದು ದೇವಸ್ಥಾನಕ್ಕೆ ಹೋದಾಗ ಚಕ್ಲ ಮಕ್ಕಳು ಹಾಕ್ಕೊಂಡು ಒಂದು 5 ನಿಮಿಷ 10 ನಿಮಿಷ ಕೂರೋದಕ್ಕಾಗೋದಿಲ್ಲ. ಆ ಕ್ಷಮತೆ ಕಳ್ಕೊಂಡ್ಬಿಟ್ಟಿದ್ದಾರೆ ಜನ. ಅದನ್ನು ಪರೀಕ್ಷಿಸಿ ನೋಡಿ. ಇದರಿಂದ ನಮಗೆ ನಮ್ಮ ಕಾಲುಗಳು ಎಷ್ಟು ಗಟ್ಟಿ ಇದೆ ಅಂತ ಗೊತ್ತಾಗುತ್ತೆ ರೀ. ನಿಮಗೆ ಮೊದಲನೇ ಪರೀಕ್ಷೆ ನಾವೇನು ಓಡೋದು ಅಥವಾ ಇದು ಮಾಡೋದ್ರಲ್ಲಿ ನಮ್ಮ ಎಂಡ್ಯೂರೆನ್ಸ್ ಅಂತ ಕರೀತಾರಲ್ಲ, ನಾವು ಎಷ್ಟು ದೂರ ನಡೆಯಬಲ್ಲವು, ಎಷ್ಟು ನಮ್ಮ ದೇಹ ಆ ಸುಸ್ತನ್ನು ತಡ್ಕೊಳ್ಳುತ್ತೆ ಅನ್ನೋದು ಗೊತ್ತಾಗುತ್ತೆ. ಎರಡನೇ ಅಂಶದಲ್ಲಿ ನಮಗೆ ಕಾಲಿನ ಶಕ್ತಿ, ಎಷ್ಟು ಕಾಲಿಗೆ ಶಕ್ತಿ ಇದೆ, ಆ ಸ್ನಾಯುಗಳು ಎಷ್ಟು ಗಟ್ಟಿಯಾಗಿವೆ ಅನ್ನೋದು ಗೊತ್ತಾಗುತ್ತೆ. ಕೂತು ಆಗುತ್ತಾ ನೋಡಿ. ಅದರಲ್ಲೇ ಇನ್ನೊಂದು ಲೆವೆಲಿಗೆ ತೊಗೊಂಡೋಗ್ಬೇಕಾ ನೀವು, ವಜ್ರಾಸನದಲ್ಲಿ ಕೂರೋಕ್ಕಾಗತ್ತಾ ಅಂತ ನೋಡಿ. ನನಗೆ ಈಗಲೂ ನೆನಪಿದೆ, ಕೆಲವು ವರ್ಷಗಳ ಕೆಳಗಡೆ ನಮ್ಮ ತಂದೆನೇ ನನಗೆ ಪ್ರಾಣಾಯಾಮ ಮಾಡೋದು ಹೇಳಿಕೊಟ್ರು. ಆವಾಗ ವಜ್ರಾಸನದಲ್ಲಿ ಕೂಡಿಸಿದ್ರು. ಒದ್ದಾಡೋಗ್ಬಿಟ್ಟಿದ್ದೆ ನಾನು ಅಂದ್ಕೊಂಡೆ ಅವ್ರು ಕೂರೋದು ನೋಡಿ. ಆಮೇಲೆ ನಾನು ಚಿಕ್ಕವನಿದ್ದಾಗ ಶಾಲೆಯಲ್ಲಿ ಯೋಗಾಸನಗಳೆಲ್ಲ ಮಾಡಿ ಯೋಗಾಸನದಲ್ಲಿ ಭಾಳಷ್ಟು ಎಲ್ಲ ಬಹುಮಾನಗಳೆಲ್ಲ ಗೆದ್ದಂಥವನು, ಯೋಗಪಟು. ಆದರೆ ನನ್ನ ಮನಸ್ಸಿನಲ್ಲಿ ಇತ್ತದು, ನಾನು ಆರಾಮಾಗಿ ನಾನು ಯೋಗ ಮಾಡಿ ನಾನು ಶೀರ್ಷಾಸನ ಮಾಡೋವಂಥವನು ಅನ್ನೋದು ಒಂದು ನನ್ನ ಮನಸ್ಸಿನಲ್ಲಿ ಅದೊಂದು ಇತ್ತು. ಆದರೆ ನಮ್ಮಪ್ಪ ಅದನ್ನು ಮೊದಲನೇ ಸಲ ವಜ್ರಾಸನದಲ್ಲಿ ಕೂರು ಅಂತ ಹೇಳಿ ಕೂರಿಸಿದಾಗ ಕಂಗಾಲಾಗೋಗ್ಬಿಟ್ಟೆ ನಾನು. ಏನು ನನ್ನ ಕೈಲಿ ಆಗ್ತಾನೇ ಇಲ್ಲ ಅಂತ. ಹಾಗೆ ನನಗೇ ಅರಿವಿಲ್ಲದೆ ನನ್ನ ದೇಹ ಮಾತು ಕೇಳೋದನ್ನು ನಿಲ್ಲಿಸ್ಬಿಟ್ಟಿತ್ತು. ಹಾಗೆ ಅದನ್ನು ಮಾಡಿ ನೋಡಿ. ಆವಾಗ ನಿಮ್ಮ ಕಾಲುಗಳು ಎಷ್ಟು ಗಟ್ಟಿ ಇವೆ ಅಥವಾ ನೀವು ಆ ಒಂದು ಫಿಟ್ನೆಸ್ಸಿಂದ ಎಷ್ಟು ದೂರ ಬಂದಿದ್ದೀರಾ ಅನ್ನೋದು ಬಹುಶಃ ಅರಿವಾಗುತ್ತೆ. ಮೂರನೇದು, ಭಾರ ಎತ್ತೋದು. ಅಂದರೆ ನಿಂತಿದ್ದವರು ಬಗ್ಗಿ ನೆಲದ ಮೇಲೆ ಇರುವಂಥ ಒಂದು ಭಾರನ್ನು, ಎಷ್ಟು ಭಾರನ ನಾವು ಎತ್ತಕ್ಕಾಗತ್ತೆ ಅಂತ ನೋಡಿ. ಎಷ್ಟೋ ಜನಕ್ಕೆ ಸೊಂಟ ಹಿಡ್ಕೊಂಬಿಡುತ್ತೆ ರೀ. ನಾವು ಮನಸ್ಸಿನಲ್ಲಿ ನಾನು ಸಖತ್ತು ಶಕ್ತಿಶಾಲಿ, ಭಾಳ ಗಟ್ಟಿ ಇದ್ದೀನಿ, ನಾನು ಆರಾಮಾಗಿ ಎತ್ತೀನಿ ಎಷ್ಟು ಬೇಕಾದ್ರೆ ಭಾರ. ಆದರೆ ಬಹಳಷ್ಟು ಜನ ಕೆಲಸಗಳು ಮಾಡಿ ಅಭ್ಯಾಸ ಇಲ್ಲದ ಹಾಗೆ ಆಗಿ ಆ ಒಂದು ಕ್ಷಮತೆನೇ ಕಳ್ಕೊಂಡ್ಬಿಟ್ಟಿರ್ತಾರೆ. ಬಗ್ಗಿ ಎತ್ತಿ ಅದನ್ನು ಎತ್ಕೊಂಡು ಒಂದು 4 ಹೆಜ್ಜೆ ಓಡಾಡೋಕ್ಕಾಗತ್ತಾ ನೋಡಿ. ಓಡಾಡಾದಮೇಲೆ ಅದನ್ನು ಅದೇ ರೀತಿ ವಾಪಸ್ ನೆಲದ ಮೇಲೆ ಇಡೋಕ್ಕಾಗತ್ತಾ ಅಂತ ಒಮ್ಮೆ ಪರೀಕ್ಷೆ ಮಾಡಿಕೊಂಡು, ನಿಮ್ಮ ಸೊಂಟ ಎಷ್ಟು ಗಟ್ಟಿ ಇದೆ ಅಥವಾ ನಿಮ್ಮ ಕೋರ್ ಸ್ಟ್ರೆಂತ್ ಅಂತ ಏನು ಕರೀತಾರೆ, ನಿಮ್ಮ ದೇಹದ ಒಳಶಕ್ತಿ ಎಷ್ಟಿದೆ ಅನ್ನೋದು ನಿಮಗೆ ಅದರಿಂದ ಗೊತ್ತಾಗುತ್ತೆ. ಭಾಳಷ್ಟು ಜನಕ್ಕೆ ಆಗಲ್ಲ ರೀ, ಅಂದ್ಕೊಂಡಿರ್ತಾರೆ. ನಾನು ಯಾವಾಗ ಮೊದಲನೇ ಸಲ ಕೆಲವು ವರ್ಷಗಳ ಕೆಳಗಡೆ ಆ ಥರ ಭಾರ ಎತ್ತಕ್ಕೆ ಹೋಗಿ ಯಾವಾಗ ಒಂದು ಸಲ ಸೊಂಟ ಉಳುಕ್ತೋ ಅಥವಾ ಹಿಡ್ಕೋತೋ ಆವಾಗ ನನಗೆ ಅರಿವಾಯಿತು, ನಾನು ಅಂದ್ಕೊಂಡಷ್ಟು ಗಟ್ಟಿ ನಾನಿಲ್ಲ ಅಥವಾ ಏನೋ ಶೇಕ್ ಆಗ್ತಾ ಇದೆ ಅನ್ನುವಂಥ ಅರಿವು ನನಗಾಯಿತು. ಹಾಗೆ ಅದೊಂದು ಪ್ರಯತ್ನ ಮಾಡಿ ನೋಡಿ, ನಿಮ್ಮ ಕೋರ್ ಸ್ಟ್ರೆಂತ್ ಎಷ್ಟು ಉಳಿದಿದೆ ಅನ್ನೋದು ನಿಮಗೆ ಬಹುಶಃ ಗೊತ್ತಾಗ್ಬೋದು. 4ನೇದು ಜಿಗಿಯೋದು, ಅಂದರೆ ಜಂಪಿಂಗ್ ಅಥವಾ ನಾವೇನು ಸ್ಕಿಪ್ಪಿಂಗ್ ಮಾಡೋದು ಅಂತ ಕರಿತೀವಿ. ಇದು ನಮ್ಮ ದೇಹದ ಫ್ಲೆಕ್ಸಿಬಿಲಿಟಿನ ತೋರಿಸುತ್ತೆ. ನಮ್ಮ ದೇಹ ಎಷ್ಟು ಲವಲವಿಕೆಯಿಂದ ಇದೆ ಅನ್ನೋದನ್ನು ನಾವು ಪರೀಕ್ಷೆ ಮಾಡ್ಕೋಬೋದು. ಎಷ್ಟೋ ಜನದ ಕೈಲಿ ಆಗಲ್ಲ ರೀ. ನಾವು ಮನಸ್ಸಲ್ಲಿ ಅಂದ್ಕೊಡ್ತೀವಿ ಏನು ಆರಾಮಾಗಿ ಜಿಗಿಬೋದು, ಮಂಡಿ ಗಿಂಡಿ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿರುತ್ತೆ. ಎಷ್ಟೋ ಜನಕ್ಕೆ ಮಂಡಿ ನೋವು ಬರುತ್ತೆ, ಇಲ್ಲ ಆ್ಯಂಕಲ್ ಪೇಯ್ನ್ ಅಂತೀವಲ್ಲ, ನಮ್ಮ ಕಾಲುಗಳೆಲ್ಲ ಕಿತ್ತೋಗ್ಬಿಡುತ್ತೆ. ಒಮ್ಮೆ ಪರೀಕ್ಷೆ ಮಾಡ್ಕೊಂಡು ನೋಡಿ. ನೀವು ಭಾಳ ದಿನ ಆಗಿದ್ದರೆ ಅಥವಾ ನಿಮ್ಮ ಬರೀ ಮನಸ್ಸಿನಲ್ಲಿ ಮಾತ್ರ ನೀವು ಅಂದ್ಕೊಂಡಿದ್ರೆ ನಾನು ಸ್ಕಿಪ್ಪಿಂಗ್ ಮಾಡ್ಬೋದಾ, ಒಮ್ಮೆ ಮಾಡಿ ನೋಡಿ. ಒಂದು 100 ಸಲ ಜಂಪ್ ಮಾಡೋಕ್ಕಾಗತ್ತಾ ಅನ್ನೋದನ್ನು ಮಾಡಿ ನೋಡಿ. ನಿಮ್ಮ ದೇಹ ಏನು ಪರಿಸ್ಥಿತಿ ತಲುಪಿದೆ, ಸೊಂಟದ ಪರಿಸ್ಥಿತಿ ಏನು, ದೇಹ ಎಷ್ಟು ಅಲ್ಲಾಡ್ತಾ ಇದೆ ಅನ್ನೋದು ಬಹುಶಃ ಗೊತ್ತಾಗುತ್ತೆ. 5ನೇದು ಬಹಳ ಮುಖ್ಯವಾದದ್ದು, ಎಸೆಯುವುದು. ಒಂದು ಚಿಕ್ಕ
ನಾನು ಉದಾಹರಣೆ ಹೇಳ್ತೀನಿ. ಆ, ಬಹಳ ಈಗ ಒಂದು 3-4 ತಿಂಗಳ ಕೆಳಗಡೆ ನಮ್ಮ ಶಾಲಾ ಸ್ನೇಹಿತರೆಲ್ಲ ಸೇರಿ ಒಂದು ಪ್ರವಾಸಕ್ಕೆ ಹೋಗಿದ್ವಿ. ಅಲ್ಲಿ ನಮ್ಮ ಬಾಲ್ಯದ ನೆನಪಿಗೋಸ್ಕರ ಒಂದು ಮಾವಿನ ಮರ ಕಾಣಿಸ್ತು. ನಾವು ಚಿಕ್ಕವರಿದ್ದಾಗ ಬೇರೆಯವ್ರ ತೋಟಕ್ಕೆ ನುಗ್ಬಿಟ್ಟು ಮಾವಿನಕಾಯಿ ಕದೀತಾ ಇದ್ದಿದ್ದು ನೆನಪಾಯಿತು. ಯಾರು ಫಸ್ಟ್ ಮಾವಿನಕಾಯಿನ ಕಲ್ಲಲ್ಲಿ ಹೊಡೆದು ಉದುರಿಸ್ತಾರೆ ನೋಡೋಣ ಅಂಥೇಳಿ ಒಂದು ಸ್ಪರ್ಧೆ ನಡೆಸಿದ್ವಿ. ಅಲ್ಲಿ ನಮಗೆ ಗೊತ್ತಾಗಿದ್ದೇನೆಂದರೆ, ಎಷ್ಟೋ ಜನಕ್ಕೆ ನಮ್ಮ ಸ್ನೇಹಿತರಲ್ಲಿ ಕಲ್ಲನ್ನು ತೆಗೆದು ಎಸ್ದು ಮರಕ್ಕೆ ಹೊಡೆಯುವಂಥ ಕ್ಷಮತೆನೇ ಇಲ್ಲ. ಅವ್ರು ಮನಸ್ಸಲ್ಲಿ ಅನ್ಕೋತಾ ಇದ್ರೆ ನಾನು ಮಾಡಿಬಿಡ್ತೀನಿ, ಆದರೆ ಭುಜಬಲ ಇಲ್ಲವೇ ಇಲ್ಲ. ಕೈ ಏನು ನಾವು ಸ್ವಿಂಗ್ ಅಂತ ಕರಿತೀವಲ್ಲ, ಎಸೆಯೋದು, ಅದು ಹೋಗ್ಬಿಟ್ಟಿರುತ್ತೆ. ಆ ಅಭ್ಯಾಸ ಇಲ್ದಲೆ ನಾವು ಯಾವ ಸ್ನಾಯುಗಳನ್ನು ಬಳಸಲ್ಲ, ದೇಹ ಅಲ್ಲಿ ಜಡ ಹಿಡಿದ್ಬಿಡುತ್ತೆ. ಇದು ಜೀವನದಲ್ಲಿ ಎಲ್ಲದಕ್ಕೂ ನಿಜ ಅಲ್ಲೇನ್ರಿ. ನೀವು ಒಂದು ಕಾರ್ನ ಬಳಸ್ದಲೇ ಒಂದೇ ಜಾಗದಲ್ಲಿ ನಿಲ್ಲಿಸ್ಬಿಟ್ರೆ 1 ತಿಂಗಳಾದಮೇಲೆ 1-2 ತಿಂಗಳಾದಮೇಲೆ ಬಂದ್ಬಿಟ್ಟು ತೆಗೆದು ನೋಡಿ, ಯಾವುದೇ ವಸ್ತುನೂ ಬಳಕೆ ಇಲ್ಲ ಅಂದರೆ ಹಾಳಾಗೋಗುತ್ತೆ. ಅದೇ ಥರ ನಮ್ಮ ದೇಹನೂ ಕೂಡ ಬಳಸದೆ ಅವತ್ತು ನಮಗೆ ಅನಿಸಿದ್ದೇನೆಂದರೆ, ಓಹೋ ಕೈಗಳು ಹಿಂಗಾಗಿದೆ ಅಂತ. ದೇವ್ರ ದಯೆಯಿಂದ ನಾನು ಭಾಳ ಮುಂಚೆ ಅರ್ಥಕೊಂಡು ಸ್ವಲ್ಪ ಕೆಲಸ ಶುರು ಮಾಡಿದ್ರಿಂದ ನಾನು ಮಾವಿನಕಾಯಿ ಉದುರಿಸಿದೆ, ಅದು ಬೇರೆ ಪ್ರಶ್ನೆ. ಆದರೆ ಇದರಲ್ಲಿ ಇನ್ನೊಂದು ಉದಾಹರಣೆ ಹೇಳಬಲ್ಲೆ. ನೀವು ಬಹಳ ದಿನ ಆದಮೇಲೆ ಯಾವುದಾದ್ರೂ ಆಟ ಆಡೋಕ್ಕೆ ಹೋಗಿ, ಕ್ರಿಕೆಟ್ ಆಡೋಕ್ಕೆ ಹೋಗಿ, ಬೌಲಿಂಗ್ ಮಾಡಿ ನೋಡಿ, ಅಥವಾ ಬಹಳ ದಿನ ಆದಮೇಲೆ ಯಾವುದಾದ್ರು ರ್ಯಾಕೆಟ್ ಸ್ಪೋರ್ಟ್ಸ್ ಆಡಿ, ಯಾವುದಾದ್ರು ಬ್ಯಾಡ್ಮಿಂಟನ್ನೋ, ಟೆನ್ನಿಸ್ಸೋ, ಇಲ್ಲ ಯಾವುದೋ ಒಂದು ಟೇಬಲ್ ಟೆನ್ನಿಸೋ, ಈ ಥರ ರ್ಯಾಕೆಟ್ ಸ್ಪೋರ್ಟ್ಸ್ ಯಾವ್ದಾರು ಆಡೋಕ್ಕೆ ಹೋಗಿ. ಅಷ್ಟೆಲ್ಲ ದೂರ ಯಾಕ್ರಿ, ಇವಾಗ ಸಿಟಿಗಳಲ್ಲಿ ಪಿಕಲ್ ಬಾಲ್ ಭಾಳ ಟ್ರೆಂಡಿಂಗಲ್ಲಿ ನಡೀತದೆ. ಒಂದಿನ ಹೋಗ್ಬಿಟ್ಟು ಪಿಕಲ್ ಬಾಲ್ ಆಡೋಕ್ಕೆ ಯಾವ ಥರ ಒಂದಿನ ಅಪರೂಪಕ್ಕೆ ಹೋಗಿ ಆಡಿ ನೋಡಿದರೆ ಕೈಗಳು ಬಿದ್ದೋಗ್ಬಿಡುತ್ತೆ. ಒಂದಿನ ಸುಧಾರಿಸ್ಕೋಬೇಕು ಫುಲ್ಲು. ಆ ಪರಿಸ್ಥಿತಿನ ನಮ್ಮ ದೇಹ ತಲುಪಿಬಿಟ್ಟಿರುತ್ತೆ. ಇವತ್ತಿನ ಕಿವಿ ಮಾತು ಎಷ್ಟೇ ನಾವು ಮಾನಸಿಕವಾಗಿ ಅಂದ್ಕೊಂಬಿಟ್ಟಿರ್ತೀವಿ, ನಾನು ಗಟ್ಟಿ ಇದ್ದೀನಿ, ನಾನೆಲ್ಲ ಮಾಡ್ತಾಯಿದ್ದೆ. ಆ ಒಂದು ನಮ್ಮ ಯೌವನಾವಸ್ಥೆನಲ್ಲಿ ಏನು ನಾವು ಗಟ್ಟಿರ್ತೀವಿ, ಮಾಡಿರ್ತೀವಿ, ಅಥವಾ ಸ್ವಲ್ಪ ಚಟುವಟಿಕೆಗಳು ನಡೀತಾ ಇರುತ್ತೆ, ಓಡೋದು, ಮಾಡೋದು, ಆಟಗಳು ಆಡೋದು, ಇದೆಲ್ಲ ಮಾಡಿರ್ತೀವಿ. ಅದು ನಮ್ಮ ಮನಸ್ಸಿನಲ್ಲಿ ಒಂದು ನೆನಪಾಗಿ ಕೂತ್ಬಿಟ್ಟಿರುತ್ತೆ. ಆ ನೆನಪು ನಮಗೆ ಖುಷಿ ಕೊಡ್ತಾ ಇರುತ್ತೆ, ನಾನು ಗಟ್ಟಿದ್ದೀನಿ, ನಾನು ಇದೆಲ್ಲ ಮಾಡಬಲ್ಲೆ, ಇದೆಲ್ಲ ನನ್ನ ಕೈಲಾಗುತ್ತೆ ಅಂತ. ಆದರೆ ನಮ್ಮ ಆ ಮನಸ್ಸಿನಲ್ಲಿರುವಂತಹ ನಮ್ಮ ದೇಹದಾರ್ಢ್ಯತೆಗೂ ವಾಸ್ತವದಲ್ಲಿರುವಂಥ ದೇಹದಾರ್ಢ್ಯತೆಗೂ ಆ ದೈಹಿಕ ಆರೋಗ್ಯಕ್ಕೂ ಬಹಳ ದೂರ ಆಗಿಬಿಟ್ಟಿರುತ್ತೆ. ದಯವಿಟ್ಟು ನಿಮ್ಮ ದೈಹಿಕ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಈ ಒಂದು 5 ಪುಟ್ಟ ಪರೀಕ್ಷೆಗಳನ್ನು ಮಾಡ್ಕೊಂಡು ನೋಡಿ. ಬಹಳ ದಿನದಿಂದ ಮಾಡಿಲ್ಲ ಅನ್ನೋದಾದರೆ ಬಹಳ ಮುಖ್ಯ. ಒಂದು ನೆನಪಿಡಿ, ನಾನು ಯಾವಾಗಲೂ ಹೇಳೋ ಹಾಗೆ, ದೇಹಕ್ಕೆ ರೀಪ್ಲೇಸ್ಮೆಂಟ್ ಇಲ್ಲ. ಇದೊಂದೇ ದೇಹನ ನೀವು ಕೊನೆಯ ತನಕ ಕಾಪಾಡ್ಕೊಂಡು ತೊಗೊಂಡೋಗ್ಬೇಕು. ಈ ಒಂದು 5 ಟೆಸ್ಟ್ಗಳಿಂದ ನಿಮ್ಗೆ ಏನಾದರೂ ಸಹಾಯ ಆದರೆ, ಏನಾದರೂ ಸ್ವಲ್ಪ ಅರಿವಾದರೆ, ಅಲ್ಲಿಂದ ಮುಂದೆ ಏನು ಮಾಡಬೇಕು ಅಂತ ದಯವಿಟ್ಟು ಯೋಚನೆ ಮಾಡಿ. ಶುಭವಾಗಲಿ.